25 ನಿಮಿಷ ಮಾತಾಡಿದ್ದಾರೆ. ಆಮೇಲೆ ಅರವಿಂದ್ ಬೆಲ್ಲದವರು 17 ನಿಮಿಷ ಮಾತಾಡಿದ್ದಾರೆ. ಚನ್ನಬಸಪ್ಪ ಚೆನ್ನಿ, ನಿಮ್ಮ ಹೆಸರು ಚೆನ್ನಿ ಅನ್ನೋದು ನಂಗೆ ಗೊತ್ತಿರಲಿಲ್ಲ, ಇಲ್ಲಿ ಚೆನ್ ಅಂತ. ಚಿನ್ನನೋ ಚೆನ್ನಿನೋ ಎಲ್ಲ ನಿಮ್ಮ ಊರಿನಲ್ಲೆಲ್ಲ ಶಿವಮೊಗ್ಗದಲ್ಲಿ ಹಂಗೆ ಕರೆಯೋದ? ಚೆನ್ನಿ ಚೆನ್ನಿ ಅಂತ ನೀವು ಹಂಗೆ ಕರಿತೀರಿ, ನೀವು ಚಿನ್ನ ಚಿನ್ನ ಅಂತ ಕರಿತೀರಿ. ಓಕೆ, ಅವರು 28 ನಿಮಿಷ ಮಾತಾಡಿದ್ದಾರೆ. ಆಮೇಲೆ JDSನ ಸುರೇಶ್ ಬಾಬು 6 ನಿಮಿಷ ಮಾತಾಡಿದ್ದಾರೆ. ಆಮೇಲೆ ಶಾರದಾ ಪೂರ್ಯ ನಾಯಕ್ 5 ನಿಮಿಷ, ಕರೆಮ್ಮ ಶ್ರೀಮತಿ ಕರೆಮ್ಮ ಅವರು 6 ನಿಮಿಷ ಮಾತಾಡಿದ್ದಾರೆ. ಸುಮಾರು 7 ಗಂಟೆ 9 ನಿಮಿಷ 7 ಗಂಟೆ 9 ನಿಮಿಷ ನೀವೆಲ್ಲರೂ ಕೂಡ ವಿರೋಧ ಪಕ್ಷದ ನಾಯಕರು ಮತ್ತು ಇತರ ಮಾನ್ಯ ಸದಸ್ಯರುಗಳು, ಸುರೇಶ್ ಬಾಬು ಅವರು ಎಲ್ಲರೂ ಕೂಡ ಇತ್ತೀಚೆಗೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಅಂತಕ್ಕಂಥ ಅಕ್ರಮದ ಬಗ್ಗೆ ಬಹಳ ದೀರ್ಘವಾಗಿ ಸದನದಲ್ಲಿ ಚರ್ಚೆ ಆಗಿದೆ. ಮಾನ್ಯ ಅಧ್ಯಕ್ಷರೇ, ನೀವು ಕೂಡ ಭಾಳ ಸಮಯ ಕೊಟ್ಟಿದ್ದೀರಿ. ಸೋಮವಾರ, ಮಂಗಳವಾರ, ಇವತ್ತು ಮಧ್ಯಾಹ್ನದವರೆಗೆ, ನಿನ್ನೆ ರಜಾ ಇದ್ದದರಿಂದ ನಿನ್ನೆ ಚರ್ಚೆ ಆಗಲಿಲ್ಲ. ಇಷ್ಟು ದೀರ್ಘವಾಗಿ ಚರ್ಚೆ ಮಾಡಿದ್ದೀರಿ. ಅಶೋಕ್ ಅವರು ಕೊನೆಯಲ್ಲಿ ಮಾತನಾಡಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತೇಳಿ ಕನ್ಕ್ಲೂಡ್ ಮಾಡಿದ್ದಾರೆ. ಆಮೇಲೆ ವಿಜೇಂದ್ರ ಅವರು ಕೂಡ ಅದೇ ಮಾತಾಡಿದ್ರು, ರಾಜೀನಾಮೆ ಕೊಡಿ ಅಂತ. ಆಮೇಲೆ ಇವರು ಅರ್ಗ ಜ್ಞಾನೇಂದ್ರ ಅವರಂತೂ SITನೇ ವಾಪಸ್ ತಗೊಬಿಡ್ರಿ ಅಂತ ಹೇಳಿದ್ದಾರೆ. ನೀವು ಹಿಂದೆ ಹೋಮ್ ಮಿನಿಸ್ಟರ್ ಆಗಿದ್ದವರು, ನಿಮ್ಮ ಕಾಲದಲ್ಲೂ ಕೂಡ SITಗಳಾಯ್ತಾ ಇದ್ದವು, ನಿಮ್ಮ ಕಾಲದಲ್ಲೂ ಕೂಡ CID ತನಿಖೆಗಳಾಯ್ತಾ ಇತ್ತು, ನಿಮ್ಮ ಕಾಲದಲ್ಲೂ ಕೂಡ ನಮ್ಮ ಪೊಲೀಸ್ನವರೇ ತನಿಖೆ ಮಾಡ್ತಾಯಿದ್ರು ಅಲ್ವಾ? ಆಗಲೂ ಇದೇ ಥರ ಹೇಳ್ತಿದ್ರ ನೀವು, CBI ಕೊಟ್ಬಿಡೋಣ, SIT ಬೇಡ ಅಂತ? ಅಲ್ಲ, ಕೂತ್ಕೊಳ್ಳಿ, ಬೇಡ ಈಗ ನೋಡಿ, ಇಲ್ಲ ಕೂತ್ಕೊಳ್ಳಿ, ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಈಲ್ಡ್ ಟು ಎನಿಬಡಿ. ಪ್ಲೀಸ್ ಕೂತ್ಕೊಳ್ಳಿ. ಅರ್ಗಜ್ಞಾನೇಂದ್ರ ಕೊಡ್ರಿ, ಕೂತ್ಕೊಳ್ಳಿ ಪ್ಲೀಸ್. ಅಪ್ಲಿಕೇಶನ್ ಅಲ್ಲಿ ನಿಮ್ಮ ಮಂತ್ರಿ ಹೆಸರು ಹೇಳಿದ್ದಾರೆ, ಅವರೇ ಅಂತ. ಮಂತ್ರಿ ನೀವತ್ತಿಗೂ ಅರೆಸ್ಟ್ ಮಾಡಕ್ ಆಗ್ಲಿಲ್ಲ, ಅವರಿಗೆ ಇಡಿ ಬಂದು ಅರೆಸ್ಟ್ ಮಾಡ್ತಾರೆ. ಯಾರು ಪರ್ಮಿಷನ್ ಕೊಡದೆ ಮಾತಾಡೋದು ಹಂಗೆ ಅಲ್ಲ? ಆಯ್ತು, ಈಗ ಮಾತಾಡಿಯಪ್ಪ, ಹಂಗಿದ್ದ ವಿರಾವೇಶದಿಂದ ಮಾತಾಡೋದು ಯಾವ ಅಭ್ಯಾಸನ ನನ್ನಂತೂ ಗೊತ್ತಿಲ್ಲ ನನಗೆ. ಹಾಗಾದ್ರೆ ಪ್ರಿಸೈಡ್ ಮಾಡೋದು ಯಾಕೆ ಅವರು? ಸದನ ನಡೆಸೋದು ಯಾಕೆ ಅವರು? ನಾವು ಸ್ಪೀಕರ್ ಅಂತ ಯಾಕೆ ಮಾಡ್ತೀವಿ ಅವ್ರನ್ನ? ನಿಯಮಾವಳಿಗಳ ರೀತಿಯ ಸದನನ ನಡೆಸಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರನ್ನು ಸ್ಪೀಕರ್ ಆಗಿ ಮಾಡಿರ್ತಕ್ಕಂಥದ್ದು. ನಾವು ಆ ಚೇರ್ಗೆ ಭಾಳ ಗೌರವವನ್ನು ಕೊಡ್ತೀವಿ. ಅವರು ನಿಷ್ಪಕ್ಷಪಾತವಾಗಿ ಯಾವುದೇ ಪಕ್ಷಕ್ಕೆ ಸೇರಿಲ್ಲ, ಅವರು ನಡೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸೊ ಅದರಿಂದ ನಾವು ಆ ಚೇರಿಗೆ ಗೌರವ ಕೊಡಬೇಕು. ಯಾರೇ ಮಧ್ಯೆ ಮಾತಾಡಬೇಕಾದ್ರೆ ಅವ್ರ ಪರ್ಮಿಷನ್ ತಗೊಂಡು ಮಾತಾಡಬೇಕು. ಆ ಪದ್ಧತಿ